ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಈವರೆಗಿನ ಎಲ್ಲ ಮೂವಿಗಳ ಲಿಸ್ಟ್. ರಿಷಬ್ ಶೆಟ್ಟಿ ಅವರ ಮೊದಲನೇ ಸಿನಿಮಾ ತುಗ್ಲಕ್, ಇದು 2012ರಲ್ಲಿ ಬಿಡುಗಡೆಯಾಗಿದ್ದು ಇದರಲ್ಲಿ ರಿಷಬ್ ಶೆಟ್ಟಿ ಅವರು ವಿಲನ್ ರೋಲ್ ನಲ್ಲಿ ಕಾಣಿಸಿಕೊಳ್ತಾರೆ. ಹಾಗೆ ಈ ಸಿನಿಮಾ ಫ್ಲಾಪ್ ಆಗಿತ್ತು. ರಿಷಬ್ ಶೆಟ್ಟಿ ಅವರ ಎರಡನೇ ಸಿನಿಮಾ ಅಟ್ಟಹಾಸ ಆಗಿದ್ದು ಇದು 2013ರಲ್ಲಿ ಬಿಡುಗಡೆಯಾಗಿದ್ದು ಇದರಲ್ಲಿ ಅಂಡರ್ ಕವರ್ ಕಾಪ್ ಆಗಿ ರಿಷಬ್ ಶೆಟ್ಟಿ ಅವರು ಕಾಣಿಸಿಕೊಳ್ತಾರೆ. ಹಾಗೆ ಈ ಸಿನಿಮಾ ಹಿಟ್ ಕೂಡ ಆಗಿತ್ತು. ರಿಷಬ್ ಶೆಟ್ಟಿ ಅವರ ಮೂರನೇ ಸಿನಿಮಾ ಲೂಸಿಯಾ ಆಗಿದ್ದು ಇದು 2013ರಲ್ಲಿ ಬಿಡುಗಡೆಯಾಗಿದ್ದು ಇದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ನಲ್ಲಿ ರಿಷಬ್ ಶೆಟ್ಟಿ ಅವರು ಕಾಣಿಸಿಕೊಂಡಿದ್ದು ಈ ಸಿನಿಮಾ ಕೂಡ ಹಿಟ್ ಆಗಿತ್ತು. ರಿಷಬ್ ಶೆಟ್ಟಿ ಅವರ ನಾಲ್ಕನೇ ಸಿನಿಮಾ ಉಳಿದವರು ಕಂಡಂತೆ ಆಗಿದ್ದು ಇದು 2014ರಲ್ಲಿ ತೆರೆಕಂಡು ಇದರಲ್ಲಿ ರಘು ಎಂಬ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಅವರು ಕಾಣಿಸಿಕೊಂಡಿದ್ದು ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ರಿಷಬ್ ಶೆಟ್ಟಿ ಅವರ ಐದನೇ ಸಿನಿಮಾ ರಿಕ್ಕಿ ಆಗಿದ್ದು ಇದು 2016ರಲ್ಲಿ ಬಿಡುಗಡೆಯಾಗಿದ್ದು ಈ ಸಿನಿಮಾದ ಡೈರೆಕ್ಷನ್ ರಿಷಬ್ ಶೆಟ್ಟಿ ಅವರು ಮಾಡಿರ್ತಾರೆ. ಹಾಗೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿ ಹಿಟ್ ಆಗಿದೆ. ರಿಷಬ್ ಶೆಟ್ಟಿ ಅವರ ಆರನೇ ಸಿನಿಮಾ ಕಿರಿಕ್ ಪಾರ್ಟಿ ಆಗಿದ್ದು ಇದು 2016ರಲ್ಲಿ ತೆರೆಕಂಡು ಇದರ ಡೈರೆಕ್ಷನ್ ಕೂಡ ರಿಷಬ್ ಶೆಟ್ಟಿ ಅವರೇ ಮಾಡಿರ್ತಾರೆ. ಹಾಗೆ ಇದು ಕೂಡ ಬ್ಲಾಕ್ ಬಸ್ಟರ್ ಆಗಿತ್ತು. ರಿಷಬ್ ಶೆಟ್ಟಿ ಅವರ ಏಳನೇ ಸಿನಿಮಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಇದು 2016ರಲ್ಲಿ ಬಿಡುಗಡೆಯಾಗಿದ್ದು ಇದರ ಡೈರೆಕ್ಟರ್ ರಿಷಬ್ ಶೆಟ್ಟಿ ಅವರೇ ಆಗಿರುತ್ತಾರೆ. ಹಾಗೆ ಈ ಸಿನಿಮಾ ಹಿಟ್ ಆಗಿತ್ತು. ರಿಷಬ್ ಶೆಟ್ಟಿ ಅವರ ಎಂಟನೇ ಸಿನಿಮಾ ಅಂಬಿ ನಿಂಗ್ ವಯಸ್ಸಾಯ್ತು, ಇದು 2018ರಲ್ಲಿ ತೆರೆಕಂಡಿದ್ದು ಇದರಲ್ಲಿ ರಿಷಬ್ ಶೆಟ್ಟಿ ಅವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಾಣಿಸಿಕೊಂಡಿದ್ದು ಇದು ಸೂಪರ್ ಹಿಟ್ ಆಗಿತ್ತು. ರಿಷಬ್ ಶೆಟ್ಟಿ ಅವರ ಒಂಬತ್ತನೇ ಸಿನಿಮಾ ಬೆಲ್ ಬಾಟಮ್, ಇದು 2018ರಲ್ಲಿ ತೆರೆಕಂಡಿದ್ದು ಇದರಲ್ಲಿ ರಿಷಬ್ ಶೆಟ್ಟಿ ಅವರು ಡಿಟೆಕ್ಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಇದು ಸೆಮಿ ಹಿಟ್ ಆಗಿದೆ. ರಿಷಬ್ ಶೆಟ್ಟಿ ಅವರ ಹತ್ತನೇ ಸಿನಿಮಾ ಕಥಾ ಸಂಗಮ ಆಗಿದ್ದು ಇದು 2019ರಲ್ಲಿ ತೆರೆಕಂಡಿತ್ತು. ಆದ್ರೆ ಈ ಸಿನಿಮಾ ಫ್ಲಾಪ್ ಆಗಿತ್ತು. ರಿಷಬ್ ಶೆಟ್ಟಿ ಅವರ 11ನೇ ಸಿನಿಮಾ ಅವನೇ ಶ್ರೀಮನ್ ನಾರಾಯಣ, ಇದು 2019ರಲ್ಲಿ ತೆರೆಕಂಡಿದ್ದು ಇದರಲ್ಲಿ ರಿಷಬ್ ಶೆಟ್ಟಿ ಅವರು ಸೈಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದು ಇದು ಸೂಪರ್ ಹಿಟ್ ಆಗಿತ್ತು. ರಿಷಬ್ ಶೆಟ್ಟಿ ಅವರ 12ನೇ ಸಿನಿಮಾ ಹೀರೋ ಆಗಿದ್ದು ಇದು 2019ರಲ್ಲಿ ತೆರೆಕಂಡಿದ್ದು ಇದು ಆವರೇಜ್ ಮೂವಿ ಲಿಸ್ಟ್ ನಲ್ಲಿ ಕಾಣಿಸಿಕೊಳ್ಳುತ್ತದೆ. ರಿಷಬ್ ಶೆಟ್ಟಿ ಅವರ 13ನೇ ಸಿನಿಮಾ ಶ್ರೀಕೃಷ್ಣ@gmail.com, ಇದು 2021ರಲ್ಲಿ ತೆರೆಕಂಡಿದ್ದು ಇದರಲ್ಲಿ ರಿಷಬ್ ಶೆಟ್ಟಿ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ನಲ್ಲಿ ಕಾಣಿಸಿಕೊಂಡಿದ್ದು ಈ ಸಿನಿಮಾ ಫ್ಲಾಪ್ ಆಗಿತ್ತು. ರಿಷಬ್ ಶೆಟ್ಟಿ ಅವರ 14ನೇ ಸಿನಿಮಾ ಗರುಡ ಗಮನ ವೃಷಭ ವಾಹನ, ಇದು 2021ರಲ್ಲಿ ತೆರೆಕಂಡಿದ್ದು ಈ ಸಿನಿಮಾ ಹಿಟ್ ಲಿಸ್ಟ್ ನಲ್ಲಿ ಸೇರಿಕೊಳ್ಳುತ್ತದೆ. ರಿಷಬ್ ಶೆಟ್ಟಿ ಅವರ 15ನೇ ಸಿನಿಮಾ ಮಿಷನ್ ಇಂಪಾಸಿಬಲ್, ಇದು 2021ರಲ್ಲಿ ತೆರೆಕಂಡಿದ್ದು ಇದೊಂದು ತೆಲುಗು ಸಿನಿಮಾವಾಗಿದ್ದು ಇದರಲ್ಲಿ ರಿಷಬ್ ಶೆಟ್ಟಿ ಅವರು ಗೆಸ್ಟ್ ಅಪಿಯರೆನ್ಸ್ ನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಹಾಗೂ ಈ ಸಿನಿಮಾ ಫ್ಲಾಪ್ ಲಿಸ್ಟ್ ನಲ್ಲಿ ಸೇರಿಕೊಳ್ಳುತ್ತದೆ. ರಿಷಬ್ ಶೆಟ್ಟಿ ಅವರ 16ನೇ ಸಿನಿಮಾ ಹರಿಕತೆ ಅಲ್ಲ ಗಿರಿಕತೆ ಆಗಿದ್ದು ಇದು 2022ರಲ್ಲಿ ತೆರೆಕಂಡಿದ್ದು ಈ ಸಿನಿಮಾ ಕೂಡ ಫ್ಲಾಪ್ ಲಿಸ್ಟ್ ನಲ್ಲಿ ಸೇರಿಕೊಳ್ಳುತ್ತದೆ. ರಿಷಬ್ ಶೆಟ್ಟಿ ಅವರ 17ನೇ ಸಿನಿಮಾ ಕಾಂತಾರ ಆಗಿದ್ದು ಇದು 2022ರಲ್ಲಿ ತೆರೆಕಂಡಿದ್ದು ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಕಾಣಿಸಿಕೊಳ್ಳುತ್ತದೆ. ರಿಷಬ್ ಶೆಟ್ಟಿ ಅವರ 18ನೇ ಸಿನಿಮಾ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಇದು 2023ರಲ್ಲಿ ತೆರೆಕಂಡಿದ್ದು ಇದರಲ್ಲಿ ರಿಷಬ್ ಶೆಟ್ಟಿ ಅವರು ಗೆಸ್ಟ್ ಅಪಿಯರೆನ್ಸ್ ನಲ್ಲಿ ಕಾಣಿಸಿಕೊಂಡಿದ್ದು ಈ ಸಿನಿಮಾ ಹಿಟ್ ಲಿಸ್ಟ್ ನಲ್ಲಿ ಸೇರಿಕೊಳ್ಳುತ್ತದೆ. ಇದಾಗಿತ್ತು ರಿಷಬ್ ಶೆಟ್ಟಿ ಅವರ ಪ್ರಸ್ತುತ ದಿನದವರೆಗಿನ ಸಿನಿಮಾಗಳ ಲಿಸ್ಟ್. ಮುಂಬರುವ ದಿನಗಳಲ್ಲಿ ರಿಷಬ್ ಶೆಟ್ಟಿ ಅವರು ಕಾಂತಾರ ಅಧ್ಯಾಯ 1, ಜೈ ಹನುಮಾನ್, ಛತ್ರಪತಿ ಶಿವಾಜಿ ಮಹಾರಾಜ್ ಮುಂತಾದ ಚಿತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದು ಈ ಸಿನಿಮಾಗಳು ಹೇಗಿರಬಹುದು ಎಂಬುದು ರಿಷಬ್ ಶೆಟ್ಟಿ ಅವರ ಅಭಿಮಾನಿಗಳಿಗೂ ಹಾಗೂ ಸಿನಿ ಪ್ರೇಕ್ಷಕರಿಗೂ ಕುತೂಹಲವನ್ನು ಉಂಟು ಮಾಡಿದೆ. ಇವತ್ತಿನ ಈ ವಿಡಿಯೋದಲ್ಲಿ ರಿಷಬ್ ಶೆಟ್ಟಿ ಅವರ ಈವರೆಗಿನ ಎಲ್ಲಾ ಸಿನಿಮಾಗಳು ಹಾಗೆ ಮುಂಬರುವ ಎಲ್ಲ ಸಿನಿಮಾಗಳ ಮಾಹಿತಿಗಳನ್ನು ನೀಡುವ ಪ್ರಯತ್ನ ನಮ್ಮದಾಗಿತ್ತು. ಹಾಗಾದ್ರೆ ನಾವು ನಿಮಗೆ ಮತ್ತೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸೂಪರ್ ಸಿನಿ ನ್ಯೂಸ್.